ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 28ನೇ ಜ್ಞಾನೋಕ್ತಿಯ 9ನೇ ವಚನ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ವಿಶ್ವಾಸಿಗಳಾದಂಥ ನಮ್ಮನ್ನು ಆತನು ಎಚ್ಚರಿಸುವ ಆತನಾಗಿದ್ದಾನೆ. ದೇವರ ಮಾತುಗಳು ನಮಗೆ ಎಚ್ಚರಿಕೆಯ ಮಾತುಗಳು ಕೂಡ ಆಗಿದೆ. ನಾವು ಯಾವಾಗಲೂ ವಾಗ್ದಾನವನ್ನು ಮಾತ್ರ ಇಷ್ಟಪಡುವಂಥ ಜನರಾಗಿದ್ದೇವೆ. ಆದರೆ ದೇವರ ಆಜ್ಞೆಯನ್ನೂ ಕೂಡ ಮತ್ತು ದೇವರ ಎಚ್ಚರಿಕೆಯ ಮಾತುಗಳನ್ನು ಕೂಡ ನಾವು ಕೇಳಿಸಿಕೊಂಡು ಅದರಂತೆ ನಾವು ನಡೆಯಬೇಕು ಎಂಬುದಾಗಿ ದೇವರು ಬಯಸುವ ಆತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶಕ್ಕೆ ಕಿವಿಗೊಡದೇ ಇರುವಂಥ ಮನುಷ್ಯನು ಆತನು ಮಾಡುವಂಥ ದೇವ ಪ್ರಾರ್ಥನೆಯು ಅದು ದೇವರಿಗೆ ಅಸಹ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾನು ಮತ್ತು ನೀವುಗಳು ಈ ಲೋಕದಲ್ಲಿ ಹುಟ್ಟುವಾಗಲೇ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಂಥವರಾಗಿದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆ, ನಮ್ಮ ಜೀವಿತಗಳಲ್ಲಿ ಸಮಸ್ಯೆ, ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಸಮಸ್ಯೆ ಇದೆ. ಪ್ರಿಯರೇ, ನಮ್ಮ ಸಂಬಂಧಗಳಲ್ಲಿ ಸಮಸ್ಯೆ ಇದೆ, ನಮ್ಮ ಸಭೆಗಳಲ್ಲಿ ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಜೀವಿಸುವಂಥವರು ನಾವಾಗಿದ್ದೇವೆ. ಇಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಹೆಚ್ಚಾಗಿ ದೇವರಿಗೆ ಮೊರೆ ಹೋಗುವಂಥವರಾಗಿದ್ದೇವೆ. ಮತ್ತು ಅನಾರೋಗ್ಯಕ್ಕೆ ನಾವು ತುತ್ತಾಗುವಾಗ ಡಾಕ್ಟರ್ಗಳು ನಮ್ಮ ಕೈಗಳನ್ನು ಬಿಟ್ಟಾಗ ನಾವು ಮೊರೆ ಹೋಗುವಂಥ ಒಬ್ಬನೇ ವ್ಯಕ್ತಿ ದೇವರು. ಈ ದೇವರ ಬಳಿಯಲ್ಲಿ ಹೋಗುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರವು ದೊರೆಯುತ್ತದೆ. ನಾನು ಅಂದುಕೊಂಡಂಥದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಬಯಸ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಎಚ್ಚರಿಕೆಯ ಮಾತುಗಳಿಗೆ, ದೇವರ ಮಾತುಗಳಿಗೆ ಕಿವಿಗೊಡದೆ ಹೋದರೆ ನಾವು ಯಾವ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಅದು ದೇವರಿಗೆ ಅಸಹ್ಯವಾದುದು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುವಂಥದ್ದು ಶ್ರೇಷ್ಠವಾದಂಥದ್ದು. ದೇವರ ವಾಕ್ಯವನ್ನು ಕೇಳಿ ನಾವು ದೇವರಿಂದ ಉತ್ತರವನ್ನು ಪಡೆದುಕೊಳ್ಳೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇಲೆ